ಅಣ್ಣ ಈ ಓರಿ ಹೆಸರು? ಅಣ್ಣ ಇದ್ರ ಹೆಸರು ಕರ್ಣ ಅಂತ. ಕರ್ಣ ಅಂತ. ಹಾಂ. ಇದು CR7 ಮಗ. CR7 ಮಗ. ಯಾವ ಊರಿಂದ ತೊಗೊಂಬಂದಿದ್ದು ಅಣ್ಣ? ಇದು ನೆಲಮಂಗಲದಲ್ಲಿತ್ತು. ನಂದಿಗುಡ್ಡೆ ಲೋಕಿ ಅಣ್ಣಾರು ನಮಗೋಸ್ಕರನೇ ಅಂದ್ಬಿಟ್ಟು ಈ ಕರ ತೆಗೆದಿದ್ರು. ನಮಗೋಸ್ಕರನೇ ಅಂದ್ಬಿಟ್ಟು ಈ ಕರ ತಂದು ನಮಗೆ ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಇಳಿಸಿದ್ರು ಅವ್ರ ಮನೆ ಹತ್ರ. ರಾತ್ರಿ ಒಂದು 2:30 ಅಷ್ಟೊತ್ತಿಗೆ ನಮ್ಮ ಮನೆಗೆ ಹಾಕೋದು. ನಮ್ಮ ಮನೆಗೆ ಇದು ಕೆಟ್ಟಿ ಕಿಲ್ ಬೆದ್ದಾಗಿತ್ತು. ಯಾವ್ದಾದ್ರು ಹಳೆ ಫೋಟೋಗಳು ಬೇಕಾದ್ರೆ ಕೊಡ್ತೀರಾ? ಏನಾಗಿದೆ ಏಜು ಅಣ್ಣ? ಈಗ 2 ಅಲ್ಗೆ ಅಲ್ಲಿ ಕೆಳಗೆ 2 ಅಲ್ಲಿ ತೋರಿಸ್ಕೊಡ್ತೀನಿ. ಈಗ ಕೆಳಗೆ 2 ಅಲ್ಲಿ ಹಸಿನ ಮೇಲೆ ಎಷ್ಟು ಹಸಿನ ಮೇಲೆ? ಈಗ ಹೆಚ್ಚು ಕಮ್ಮಿ ಒಂದು 50-60 ಹಸಿನ ಮೇಲೆ ಬಿಟ್ಟಿದ್ದೀನಿ. 50-60 ಹಸಿನ ಮೇಲೆ ಈಗ ಬಿಟ್ಟಿದ್ದೀನಿ. ನೀವು ಅಲ್ಲಾದ್ಮೇಲೆ ಬಿಡ್ತೀರಾ ಇಲ್ಲ ಅಲ್ಲಿಗೆ ಮುಂಚೆ ಬಿಡ್ತೀರಾ? ಅಣ್ಣ ಇದನ್ನ ತಡೆಯೋಕ್ಕಾಗಿಲ್ಲ. ಓರಿ ಬಂದಾದ್ಮೇಲೆ ಆ ಓರಿ ಬರೋ ಗಂಟಲು ಇದನ್ನ ದನಿಗೆ ಸೋಕ್ಸಿರಲಿಲ್ಲ. ಅಲ್ಲೂ ಇನ್ನೊಂದು ತಿಂಗಳು ಅನ್ನಂಗೆ ಬಿಟ್ಬಿಟ್ಟೆ. ತಡೆಯೋಕ್ಕಾಗಲಿಲ್ಲ. ಇದನ್ನ ಬಿಡಬಾರ್ದು ಅಂತಾನೆ ಮಡಿಕೊಂಡಿದ್ದೆ. ಸಿಕ್ಕಾಬಟ್ಟೆ ರ್ಯಾಶ್ ಇದು. ಒಂದು ದನಗಳು ಎಷ್ಟೇ ಇದ್ರೂ ಲೆಕ್ಕನೇ ಇಲ್ಲ ಅಣ್ಣ. ಲೆಕ್ಕ ಇಲ್ಲ ಇದು. ಸೇಮ್ ಅದ್ರ ಅಪ್ಪನ ಥರ. ಇಲ್ಲಿಂದನೇ ಕಾಲು ಎತ್ಕೊಂಡು ಸ್ಟ್ರೈಟ್ 10 ಹಸ್ಕೊಂಡು 10 ಕಟ್ ಹಾಕ್ಬಿಟ್ಟು ಈ ಥರ ಗೋರಿ ಹಿಡ್ಕೊರ್ಬೇಕು. ಆ ಮಟ್ಟಕ್ಕೆ ನಮ್ಗೆ 2 ಅಲ್ಲಿಗೆ ಈ ಮಟ್ಟಕ್ಕೆ ಓರಿ ಬೆಳೆದಾಗಿ ಚೆನ್ನಾಗಿ ಬೆಳೆದಾಗಿ. ನೀವು ತಾತಿರ ಕಾಲದಿಂದ ಓರಿ ಕಟ್ತಾ ಇದೀರಲ್ವಾ? ಸೆಲೆಕ್ಷನ್ ಮಾಡೋದು ಹೆಂಗಣ ಓರಿನ? ಅಣ್ಣ 2 ಕಡೆಗೂ ಡ್ರಾಪ್ಸ್ ಇರಬೇಕು. ಇದಕ್ಕೆ ಡ್ರಾಪ್ಸ್ ಕಮ್ಮಿ ಐತೆ. ಅಲ್ಲೇನು ಮುಚ್ಚು ಮರ್ಯಾದೆ ಏನಿಲ್ಲ. ಜನಗಳಿಗೆ ಇವತ್ತಿನ ಪ್ರಪಂಚದಲ್ಲಿ ರೈತನಿಗೆ ಏನು ಹೇಳ್ಕೊಡೋಂಥ ಸನ್ನಿವೇಶ ಏನಿಲ್ಲ. ಹಳೆ ಕಾಲದವರೆಲ್ಲರೂ ರೇಕು 2 ಕಡೆನೂ ಇರಬೇಕು. ಕೇಳ್ತಿದ್ದೆ ಹಂಗೆ. ಮತ್ತೆ ಇನ್ನೆಷ್ಟೋ ಜನ ಸೈಡಲ್ಲಿ ಇದ್ರೆ ಸಾಕು. ದನ ನೋಡೋದು ಸೈಡ್ನಲ್ಲಿ. ಓರಿ ಬಿಟ್ಟಾದ್ಮೇಲೆ ಸೈಡ್ಗೆ ಓರಿ ಸಕಟ್ ಹಾಕೋದು. ಎದುರುಗಡೆನೆ ಹೋಗಿ ಓರಿ ಯಾರು ತೋರಿಸಲ್ಲ. ಸೈಡಲ್ಲಿ ಇದ್ರೆ ಸಾಕು ಅಂತಾರೆ. ಮತ್ತೆ ಇದ್ರ ಕ್ವಾಲಿಟಿ ಚೆನ್ನಾಗಿತ್ತು ನಮ್ಗೆ. ಚೆನ್ನಾಗಿದೆ. ನೀವು ಹಿಡಿತೀರಲ್ವಾ ಓರಿನ? ಏನೇನು ಮೇಯ್ನ್ ಏನು ನೋಡ್ತೀರ ಅಣ್ಣ? ಸುಳಿ ನೋಡ್ಕೊತೀವಿ. ಮೇನ್ ಸುಳಿ ನೋಡ್ತೀವಿ. ಮತ್ತೆ ಈ ಕಮ್ಮು ನಿಲ್ಲೋದು ಅಣ್ಣ. ಸುಳಿ ಕೊಮ್ಮಿಂದು 4 ಬೆಟ್ಟು ಬಿಟ್ಟಿದ್ರೆ ಇದು ನಗ್ಬಡ್ಕ. ಮತ್ತೆ ಈ ಇರಳು ನೋಡ್ತೀವಿ. ಈ ಇರಳು ಯಾವ ಕಡೆನೂ ವಾಲ್ ಇರಬಾರ್ದು. ಆ ಕಡೆ ಈ ಕಡೆ ವಾಲ್ ಬರಿಬಾರ್ದು. ಬೆಲ್ ದಚ್ಚಿ ಕುತ್ಕೋಬೇಕಿದು. ಮತ್ತೆ ಇದರಿಂದ 4 ಬೆಟ್ಟಿಂದ 5 ಬೆಟ್ಟಕ್ಕೆ ತಗತೀವಿ. ಒಬ್ಬೊಬ್ರು ಅರ್ಧ ಅಡಿಗೆ ತಗೋತಾರೆ. ತಪ್ಪು ಮಾಡಬೇಕು ಅನ್ನೋರು ಅರ್ಧ ಅಡಿಗೆ ಮಾಡ್ತಾರೆ. ರೈತರು ಏನ್ ಮಾಡ್ತಾರೆ? 4 ಬೆಟ್ಟಕ್ಕೆ ಮಡಿಕೋತಾರೆ. ಆ 4 ಬೆಟ್ಟಿಂದ ಸೋಗ್ತಾ ಇದ್ರೆ ಪಾತಾಳ ಸುಳಿ ಅಂತೀವಿ. ಅದನ್ನ ಬಿಟ್ಟಿರ್ಬೇಕು. ಮತ್ತೆ ಇಲ್ಲಿ ಬರುತ್ತೆ. ಇದು ಇದ್ದು ದವಣಿ ಸುಳಿ ಅಂದ್ರೆ ಏನು ಅಣ್ಣ? ಅವ್ರು ಕಟ್ಟುವಂತ ಗೊಂತಲ್ಲಿ ದಾವಣಿ ಚೆನ್ನಾಗಿ ಕಟ್ಟುತ್ತೆ. ದನ ಇನ್ನು ಹೆಚ್ಚುತ್ತೆ ಅಂತ ದಾವಣಿ ಸುಳಿ ಅಂತಾರೆ. ಈ ಸುಳಿನೂ ಇಲ್ಲದೆ ಇದ್ದೆ ಈ ನ್ಯಾರಕ್ಕೆ ಬಂದಿರಿ ಅಣ್ಣ. ನಮ್ಮ ಕಡೆ ಕೀಲ್ ಸುಳಿ ಅಂತೀವಿ. ಇಲ್ಲಿ 4 ಬೆಟ್ಟು ಮಾಡ್ತೀವಿ. ಈ 4 ಬೆಟ್ಟಕ್ಕೆ ಸೋಕರೆ ಕೀಲ್ ಸುಳಿ ಅಂತೀವಿ. ಇಲ್ಲಿಗೆ ಹೋದ್ರೆ ಈನ್ ಸುಳಿ. ಈ ಕಾಲನ್ ಕಂಬದಲ್ಲಿ ಬಂದ್ರೆ ಅಣ್ಣ, ಮಂಡಿಯ ಮೇಲಕ್ಕೆ ಬಂದ್ರೆ ಕಂಬದ ಸುಳಿದೇನೋ ಲೆಕ್ಕ ಇರಲ್ಲ. ಈ ಮಂಡಿಯಿಂದ ಕೆಳಗೆ ಬಂದ್ರೆ ಅಣ್ಣ ಕಣ್ಕಾಲ್ ಸುಳಿ. ಅದೊಂದು ಕಟ್ಟಲ್ಲ. ಕಂಬ ಸುಳಿ ಇದ್ರೂ ಏನು ತಪ್ಪೇನಿಲ್ಲ. ಈ ಕತ್ತನ್ ಸೇರಿದ ಹತ್ರ ಬರುತ್ತೆ ಗೊತ್ತಾ ಅಣ್ಣ? ಇದು ಕತ್ತನ್ ಸೇರಿದ ಹತ್ರ ಬರೋದು. ಈ ಗುಂಡಿಗೆ ಟಚ್ ಇದ್ರಿ ಅಣ್ಣ, 2 ಕಡೆ ಇದ್ರೂ ತಪ್ಪಿಲ್ಲ, ಬಲಗಡೆ ಇದ್ರೂ ತಪ್ಪಿಲ್ಲ. ಗುಂಡಿಗೆ ಸುಳಿ. ಅದೇ ಈ ನೀರ್ ಗೋಮಳೆ ಬರುತ್ತೆ ಅಣ್ಣ. ಇದಕ್ಕೆ ಈ ನೀರ್ ಗೋಮಳೆಗೆ ಟಚ್ ಆಗಿ ಮೇಲಕ್ಕೆ ಬಂದ್ರೆ ಕಾಡ್ ಸುಳಿ ಅಂತೀವಿ. 2 ಕಡೆ ಇದ್ರೂ ತಪ್ಪಿಲ್ಲ. ಅದು ಎಡಗಡೆ ಇರಬಾರ್ದು. ಕಟ್ಟಲ್ಲ ರೈತರು. ಆಮೇಲೆ ಇನ್ನೊಂದ್ ಸ್ವಲ್ಪ ಮೇಲಕ್ಕೆ ಬರುತ್ತೆ ಅಣ್ಣ. ಈ ಕತ್ತನ್ ನೇರದಲ್ಲಿ ದನ ಎಲ್ಲ ಜಾಸ್ತಿ ಬರಲ್ಲ. ಅದು ಎಲ್ಲೋ ಒಂದೊಂದು ಬರುತ್ತೆ. ಜೊತೆಗೆ ಸುಳಿ ಜೊತೆಗೆ ಹೊಡಿತದೆ. ಏರ್ ಕಟ್ಟಾಗ ಜೊತೆಗೆ ಸುಳಿ. ಇವಾಗ ಬೀಜದವರಿಗೆ ಮೇಯ್ನು ಇವಾಗ ಆಲ್ಮೋಸ್ಟ್ ನಾನು ಕೇಳಿಸ್ಪಟ್ಟಂಗೆ ಬರೀ 3 ಸುಳಿ ಇರಬೇಕು ಅಂತ. 3 ಸುಳಿ ಇದ್ರೆ ಬಿಟ್ರಾ ಇಲ್ಲ ಈ ತರ ಇದ್ರು ಪರವಾಗಿಲ್ಲ? 2 ಸುಳಿ ಗುಂಡಿಗೆ ಸುಳಿ ಇದ್ರೆ ಕರುಗಳು ಹುಟ್ಟೋದ್ರ ಅಕಸ್ಮಾತ್ ಅಪ್ಪನಂಗೆ ಎಳ್ಕೊಂಡಾಗ ಮೇಲಕ್ಕೊಂದ್ ಸ್ವಲ್ಪ ಹೇಳೋದ್ರೆ ಕಾಡ್ ಸುಳಿಗತ್ಬಿಡ್ತಾರೆ. ಈ ಗುಂಡಿಗೆ ಸುಳಿ ಇರುವಂತವು ಅವ್ರ ಮನೆಗೆ ನಮ್ಮ ಮನೆಗೆ ನಾವು ನಮ್ಗೆ ಪರವಾಗಿಲ್ಲ ಅಂತೀವಿ. ಅಕಸ್ಮಾತ್ ಹುಟ್ಟೋವಂತ ಕರಿಗೆ ಒಂದ್ ಸ್ವಲ್ಪ ಮೇಲೆ ಕೇಳಿದ್ರೆ ಕಾಡ್ ಸುಳಿ ಅದು ರೈತನ ಲಾಸ್ ಆಗುತ್ತೆ. ಪಾಪ ಅವರು ಏನೋ ಆಸೆ ಇಟ್ಕೊಂಡಿರ್ತಾರೆ. ಒಳ್ಳೆ ಓರಿ ಕೊಡ್ತಿದ್ದೀವಿ ಅಂತ. ಒಳ್ಳೆ ಓರಿಗೆ ಆ ಥರ ಕರ ಹುಟ್ಟಿದಾಗ ಹೊಸಿ ರೈತನಿಗೆ ಮನಸ್ಸು ನೋವು. ಇವಾಗ ಈ ಓರಿ ನೀವು ಕರೆದು ತಂದಾಗ ಎಷ್ಟಾಗಿತ್ತು ಅಣ್ಣ? ನನಗೊಂದು 1,30,000. ಇವಾಗ ಯಾರಾದರೂ ಬಂದರೆ ಸೇಲ್ ಕೊಡ್ತೀರಾ? ಇಲ್ಲ, ಇದನ್ನು ಕೊಡಲ್ಲ. ಹಿಂಸೆ ಮಾಡಿದ್ರು. ಆದರೆ ಭಾಳಷ್ಟು ಗಿರಾಕಿನೇ ಬಂದರು ಇದಕ್ಕೆ. ಇದನ್ನ ನಾನು ಕಳೆದ್ರೆ ಮತ್ತೆ ಈ ಥರದ ಜಾತಿ ಕುಲ, ಈ ಚಕ್ಲ
ದನ ಅಷ್ಟು ಸುಲಭ ಸಿಗಲ್ಲ ಅಂದ್ಬಿಟ್ಟು ಮಾಡಿಕೊಂಡಿದ್ದೆ. ಇನ್ನು ಎಷ್ಟು ದಿನ ಆಗುತ್ತೆ ಇದು ಕರು ಬೀಳಕ್ಕೆ? ಅಣ್ಣ ಹೆಚ್ಚು ಕಮ್ಮಿ ನಾನು ಶಿವರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಂ, ಇನ್ನೊಂದು 6 ತಿಂಗಳೊಳಗಡೆ, ಇನ್ನೊಂದು 6-7 ತಿಂಗಳೊಳಗಡೆ ಕರುಗಳು ಬೀಳ್ತವೆ. ಇನ್ನು 5 ತಿಂಗಳು 6 ತಿಂಗಳೊಳಗಡೆ ಕರ ಕರ ಬೀಳುತ್ತೆ. ಇಲ್ಲೇ ನಮ್ಮ ಊರ ಪಕ್ಕದಲ್ಲೇ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದೀನಿ. ಇದನ್ನ ನಿಮ್ಮ ಪ್ರಕಾರ ಹ್ಞೂ ಓರಿ ಉದ್ದಾಪನ್ನ ನೋಡಿ ಹಸುಗಳಿಗೆ ಬಿಡಿಸ್ಬೇಕಾ ಇಲ್ಲ ಜಾತಿ ನೋಡಿ ಬಿಡಿಸ್ಬೇಕಾ? ಅಣ್ಣ ಜಾತಿ ಮೇಯ್ನ್. ಜಾತಿ ಮೇಯ್ನ್, ಉದ್ದಾಪನ್ನ ಲೆಕ್ಕ ಇಲ್ಲ. ಏನು ಉದ್ದಾಪನ್ನ ಇದ್ಬಿಟ್ಟು ಆದ ತಕ್ಷಣಕ್ಕೆ ಒಂದು ಈ ಹಳೆ ಕಾಲದವರು ಅಣ್ಣ ಕೇಳಿ ಹೇಳ್ತೀನಿ, ಎತ್ತು ಉದ್ದಾಪನ್ನ ಇರಲಿ, ಓರಿ ಬೆಲ್ದಚ್ಚಿದ್ದಂಗೆ ಇರಬೇಕು. ಬೆಲ್ದಚ್ಚಿದ್ದಂಗೆ ಇರಬೇಕು. ಅತಿ ಉದ್ದಾಪನ್ನ ಇದ್ಬಿಟ್ರು ಅದರ ಓರಿ ಅನ್ಸ್ಕೊಳ್ಳಲ್ಲ. ಮತ್ತೆ ಮೇನ್ ಓರಿ ಉದ್ದಾಪನ್ನ ಇದ್ಬಿಟ್ಟು ಆದ ತಕ್ಷಣಕ್ಕೆ ಓರಿ ಎತ್ತುತ್ತದೆ ಅನ್ಕೊಳ್ಳೋದು ನಮ್ಮಲ್ಲಿ ತಪ್ಪದು. ಓಕೆ, ಗನ್ ನೋಡ್ಕತಾರೆ ಹಳೆ ಕಾಲದವ್ರು ಹೇಳ್ತಾರೆ. ಅದ್ರ ನಮ್ಮ ಯಾಕೆಂದ್ರೆ ನಮ್ಮ ದೊಡ್ಡಪ್ಪರು ಇವರೆಲ್ಲರೂ ಹೇಳ್ತಿದ್ರು ಮೇನ್ ಗನ್ ನೋಡ್ಬೇಕು ಅಂತ ಓರಿಗೆ. ಅದ್ರ ಗನ್ ಹೆಂಗೆ ದನ ಕಟ್ಟುತ್ತಾ ಇದು ಅನ್ನೋ ಒಂದು ಅವತ್ತಿನ ಕಾಲದಿಂದನೂ ನಡ್ಕೊ ಬಂದೈತೆ. ಆ ಥರ ಓರಿನ ಸೆಲೆಕ್ಟ್ ಮಾಡಿ ತಗೊಳ್ಳೋವಂಥ ಒಂದು ಇದು ಬೇಕು. ನಾನೇ ಅನುಭವ ಅಂತ ಏನಿಲ್ಲ ಅಣ್ಣ, ಎಲ್ರಿಗೂ ಅನುಭವ ಐತಿ ಇವತ್ತಿನ ಕಾಲ. ಆ ಥರ ನೋಡಿ ತಗೊಳ್ಳೋವಂಥ ಒಂದು ಸನ್ನಿವೇಶ ಹೇಳ್ತಾರೆ. ಇವಾಗ ಈ ಓರಿ ಬಗ್ಗೆ ನಿಮ್ಗೇನು ಇದಿದೆ, ಖುಷಿ ಇದೆಯಾ, ಸಮಾಧಾನ ಇದೆಯಾ? ಪ್ರೀತಿ ಅಂದರೆ ನನ್ನ ಪ್ರಾಣ ಅಣ್ಣ. ಏನು ಕಿಚನ್ಗಿಂತ ಪ್ರಾಣ ನನಗೆ ಕರ್ಣ. CR7 ಬೆಡ್ ಲೈನ್, CR7 ಬೆಡ್ ಲೈನ್ ಅನ್ನೋದು ಒಂದು ಅಣ್ಣ. ಮತ್ತೆ ಇಲ್ಲಿ ನನಗೆ ದನ ಕಟ್ಟೋದ್ರಲ್ಲಿ ಈ ಥರ ಓರಿ ಇರ್ಬೇಕು. ನನಗೆ ಈ ಥರ ಓರಿ ಬೇಕು. ತುಂಬ CR7 ಮಗನೇ ಆಗಲಿ ಬೇರೆದೇ ಆಗಲಿ, ನನಗೆ ಓರಿ ಈ ಚಕ್ಳ ಒತ್ತಿ ದನ ಆ ಥರ ಕಟ್ಟುತ್ತಲ್ಲ, ನನ್ಗೆ ಅದು ಒಂದು ಥರ ದೊಡ್ಡ ಖುಷಿ. ದನ ಕಟ್ಟೋದು ಒಂದು ದಿನಕ್ಕೆ ಎಷ್ಟು ಹಸುಗಳು ಬಿಡ್ಬೋದಣ್ಣ? ಅಣ್ಣ ನಾನು ಎಲ್ಲರೂ ಹೇಳ್ತಾರೆ ನಾವು 10 ಬಿಟ್ಬಿಡ್ತೀವಿ 20 ಬಿಟ್ಬಿಡ್ತೀವಿ, ನಮ್ಗೆ ಹಸೋದು ಏನೂ ಇಲ್ಲ. ನಾ ಒಂದು 4 ಹಸಿಗೆ ಬಿಟ್ರೆ ಒಂದು ಓರಿ ನಿಲ್ಲುತ್ತೆ ಅನ್ನೋದು ದನಗಳು ಒಂದು ಅನುಭವ. ಇನ್ನೊಂದು ಕೇಳ್ತೀನಿ, ಒಂದ್ ದಿನಕ್ಕೆ 10 ಬಿಟ್ಟು ಅಂತಾರೆ, ನಂಬೋದು ದನ ನಿಲ್ತಾವ, ಅವು ಫಲ ಎಲ್ಲ ಹಸುಗಳು ನಿಲ್ತಾವ? ಇಲ್ಲ. ನಿಮ್ಮ ಪ್ರಕಾರ ಎಷ್ಟು ಹಸುಗಳು ಬಿಟ್ರೆ ಒಂದು ಓರಿನ ಹೆಚ್ಚು ಕಮ್ಮಿ ಸಾಯಂಕಾಲ ತಕ್ಕ ಒಂದು 5 ಹಸಿಗೆ ಬಿಟ್ರೆ ಅದು ಓರಿ ನಿಲ್ಲುವಂತ. ಒಂದೇ ಸತಿ ನಾನು 5 ಹಸಿಗೆ 10 ಹಸಿಗೆ ಬಿಟ್ಬಿಟ್ಟೆ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಅದು ಅದಕ್ಕೂ ವೀರ್ಯ ಸಾಕಾಗ್ಬೇಕು. ದನಗಳು ವೀಟ್ ಹಾಕ್ತಾರೆ, ಒಂದ್ಸತಿ ಓರಿ 10 ಇಳಿಸಿದ್ರೆ 10 ಹಸಿಗೆ ವೀಟ್ ಹಾಕಿಸ್ತಾರೆ. ಅದು ಒಂದು ಕಣ ತಗತ್ತೆ. ಇದು ಒಂದೇ ಸತಿ ಕಣನೆಲ್ಲ ಹೊರಗಡೆ ಬಿಡೋದಿಲ್ಲ. ಮತ್ತೆ ಅದಕ್ಕೆ ಒಂದು 10 ನಿಮಿಷನಾರು ಅದು ಸ್ಟಾಕ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ. ಆದರೆ ಇವ್ರಿಗೆ ಖುಷಿ ಇದೆ ನಿಮಗೆ? ಅಣ್ಣ ಇವನು ಅಂದರೆ ಪ್ರಾಣ ಅಂದರೆ ಅವನಿಗೂ ಅಷ್ಟೇ ಅಣ್ಣ, ನಾನು ಅಂದರೆ ಪ್ರಾಣ. ಇವಾಗ ಯಾರಾದರೂ ಬಂದು ನಿಮ್ಮ ಮನೇಲಿ ಹಿಂಸೆ ಮಾಡಿ ಕುತ್ಕೋತಾರೆ, ಕೊಡ್ತೀರ ಅವಾಗಾದರೂ? ಇಲ್ಲ, ನಮ್ಮ ಅಣ್ಣ ಕೊಟ್ಬಿಡ್ತಾನೆ, ಆದ್ರೆ ನಾನು ಇವನ್ನ ಕಳ್ಕೊಳ್ಳೋ ಅಂತ ಇದೇ ಇಲ್ಲ. ಇದು ಬಿಟ್ಟು ಇನ್ನೊಂದು ಕರು ಇದೆಯಾ ನಿಮ್ಮ? ಇನ್ನೂ ಒಂದು ಕರು ಐತೆ. ಅದು ಡಾನ್ ಮಗ ಅಂತಾರೆ. ಅದ್ರ ಬಗ್ಗೆ ನನಗೂ ಇದಿಲ್ಲ. ಒಟ್ಟಿನಲ್ಲಿ ಡಾನ್ ಹುಟ್ಟಿದ ಕರ ಅಂದ್ಬಿಟ್ಟು ನಮ್ಗೆ ಕರ ಕೊಟ್ಟ, ಅದನ್ನು ತೋರಿಸ್ಕೊಟ್ಟು. ಆಯ್ತು, ಬರತ್ತೆ.